ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಯುವ ನಿಧಿ ಕೂಡ ಒಂದು. ರಾಜ್ಯ ಸರ್ಕಾರದ 5ನೇ ಗ್ಯಾರಂಟಿ ಚಾಲನೆಗೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ. ಬೆಳಗ್ಗೆ 11:30ಕ್ಕೆ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಯುವ ನಿಧಿ ಯೋಜನೆಗೆ ಚಾಲನೆ ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಪದವೀಧರರು, ಡಿಪ್ಲೊಮಾ ನಿರುದ್ಯೋಗಿಗಳಿಗೆ ಯುವ ನಿಧಿ, ಹಲವು ಸೇವಾ ಕೇಂದ್ರಗಳಲ್ಲಿ ಉಚಿತವಾಗಿ ನೋಂದಣಿಗೆ ಅವಕಾಶ ಇರುತ್ತೆ. 5ನೇ ಗ್ಯಾರಂಟಿ ಯುವ ನಿಧಿ ಯೋಜನೆ ಇವತ್ತಿನಿಂದ ಜಾರಿಯಾಗುತ್ತೆ. 2022-23ನೇ ಸಾಲಿನಲ್ಲಿ ಪದವಿ, ಡಿಪ್ಲೊಮಾ ಪಾಸ್ ಆಗಿರುವವರಿಗೆ ಸಿಗಲಿದೆ ಯುವ ನಿಧಿ. ಸೇವಾ ಸಿಂಧು ಪೋರ್ಟಲ್, ಬಾಪೂಜಿ ಸೇವಾ ಕೇಂದ್ರ, ಕರ್ನಾಟಕ ಒನ್ ಸೇರಿದಂತೆ ಇತರೆ ಸೇವಾ ಕೇಂದ್ರಗಳಲ್ಲಿ ನೋಂದಣಿಗೆ ಅವಕಾಶ ಇದೆ. ನೋಂದಣಿ ಉಚಿತವಾಗಿರುತ್ತೆ. ಪದವಿ, ಡಿಪ್ಲೊಮಾ ಪಾಸ್ ಆಗಿ 6 ತಿಂಗಳಿಂದ ಕೆಲಸ ಸಿಗದೇ ಇರುವವರು ಯುವ ನಿಧಿ ಯೋಜನೆಗೆ ನೋಂದಣಿಯನ್ನ ಮಾಡಿಕೊಳ್ಳಬಹುದು. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಯುವ ನಿಧಿ ಕೂಡ ಒಂದು. ಆದರೆ ಈ ಯುವ ನಿಧಿಯನ್ನ ಜಾರಿಗೊಳಿಸೋದಕ್ಕೆ ಒಂದಷ್ಟು ಸಮಯ ಬೇಕಾಗುತ್ತೆ ಅಂತ ಸರ್ಕಾರ ಕೂಡ ಹೇಳಿತ್ತು. ಅಂತೂ ಇಂತೂ ಹೇಳಿದಂತೇನೆ ಬಹುಶಃ ಲೋಕಸಭೆ ಚುನಾವಣೆ ಮುಂಚೆನೆ ಇದನ್ನ ಜಾರಿಗೊಳಿಸ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಅದೇ ರೀತಿಯಾಗಿ ಯುವ ನಿಧಿಯನ್ನ ಜಾರಿಗೊಳಿಸೋದಕ್ಕೆ ಮುಂದಾಗಿದ್ದಾರೆ. 5ನೇ ಗ್ಯಾರಂಟಿ ಆಗಿರೋ ಯುವ ನಿಧಿ ಯೋಜನೆಗೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕೃತವಾಗಿ ಚಾಲನೆ ನೀಡಲಿದ್ದಾರೆ. ಇವತ್ತು ಬೆಳಗ್ಗೆ ನಗರದಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಿರುದ್ಯೋಗಿ ಯುವಕರಿಗೆ ಭತ್ಯೆ ನೀಡುವಂತಹ ಯೋಜನೆ ಇದು ಆರಂಭ ಆಗುತ್ತೆ. ಇವತ್ತಿನಿಂದ ಅರ್ಹರು ಅರ್ಜಿಯನ್ನು ಕೂಡ ಇವತ್ತಿನಿಂದಲೇ ಸಲ್ಲಿಸಬಹುದು. ನಿರುದ್ಯೋಗಿ ಯುವಕರಿಗೆ ಭತ್ಯೆ ನೀಡುವ ರಾಜ್ಯ ಸರ್ಕಾರದ ಕೊನೆಯ ಗ್ಯಾರಂಟಿ ಯೋಜನೆಯಾದ ಯುವ ನಿಧಿ ಇವತ್ತು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಇವತ್ತು ಬೆಳಗ್ಗೆ 11 ಗಂಟೆಗೆ ನಡೆಯಲಿದೆ. ಸಿಎಂ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಿದ್ದಾರೆ. ಇನ್ನು ಯುವ ನಿಧಿ ಕಾರ್ಯಕ್ರಮ ಅಂದರೆ ಈ ಯೋಜನೆಯ ಪೋಸ್ಟರ್ಗಳು, ಲೋಗೋ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಬಿಡುಗಡೆಯನ್ನು ಮಾಡಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಲವು ಅಧಿಕಾರಿಗಳು ಕೂಡ ಜಾಯ್ನ್ ಆಗ್ತಾರೆ. ಇವತ್ತು ನಿರ್ಮಲಾ ಸೀತಾರಾಮನ್ ಕೂಡ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ, ಕೇಂದ್ರ ಹಣಕಾಸು ಸಚಿವೆ. ಸೊ ಇದೇ ನಿಟ್ಟಿನಲ್ಲಿ ಮೊನ್ನೆ ಇನ್ವೈಟ್ ಕೂಡ ಮಾಡಿ ಬಂದಿದ್ದಾರೆ ದೆಹಲಿಗೆ ಹೋದ ಸಂದರ್ಭದಲ್ಲಿ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಯುವ ನಿಧಿಗೆ ನೋಂದಣಿ ಕಾರ್ಯಕ್ರಮ ಆರಂಭ ಆಗತ್ತೆ. ನೋಡಿ, ಯೋಜನೆ ಜಾರಿ ಆಗ್ತಾ ಇದ್ದಂತೆ ಈಗಾಗಲೇ 23-24ನೇ ಸಾಲಿನಲ್ಲಿ ಪದವಿ ಪೂರ್ಣಗೊಳಿಸಿದ್ರು ಕೂಡ ಉದ್ಯೋಗ ಸಿಗದವರು ಸರ್ಕಾರಿ ವ್ಯಾಪ್ತಿಯ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಈ ನಿರುದ್ಯೋಗ ಭತ್ಯೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ ನಿಮ್ಮ ಹತ್ರ ಏನಾದರೂ ಗ್ರಾಮ 1 ಅಥವಾ ಬೆಂಗಳೂರು 1 ಅಥವಾ ಕರ್ನಾಟಕ 1 ಕೇಂದ್ರಗಳಿದ್ರೆ ಅಗತ್ಯ ದಾಖಲೆಗಳ ಸಹಿತ ನೀವು ಇವತ್ತಿನಿಂದಾನೇ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಹರಿಗೆ ಮುಂದಿನ ಜನವರಿ 12ನೇ ತಾರೀಕಿನಂದು ಪದವೀಧರಿಗೆ ಅಂದರೆ ಅರ್ಹ ಪದವೀಧರರಿಗೆ ಮಾಸಿಕವಾಗಿ ಅಂದರೆ ಪ್ರತಿ ತಿಂಗಳು 3,000 ರೂಪಾಯಿ ಮತ್ತು ಡಿಪ್ಲೊಮಾ ಪಾಸ್ ಆದವರಿಗೆ 1,500 ರೂಪಾಯಿ ಭತ್ಯೆಯ ಹಣ ನೇರವಾಗಿ ಅವರ ಖಾತೆಗೆ DBT ಮೂಲಕ ವರ್ಗಾವಣೆ ಆಗಲಿದೆ ಅಂತ ಸರ್ಕಾರದ ಮೂಲಗಳು ಈಗಾಗಲೇ ತಿಳಿಸಿದ. ಒಂದಷ್ಟು ಷರತ್ತುಗಳನ್ನು ಕೂಡ ಹಾಕಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಪದವಿ ಇಲ್ಲ, ಡಿಪ್ಲೊಮಾ ಉತ್ತೀರ್ಣ ಆಗಿರಲೇಬೇಕು, ಅವ್ರು ಪಾಸ್ ಆಗಿರಬೇಕು. ಫೇಲ್ ಆಗಿಬಿಟ್ಟು ನನಗೆ ಯುವ ನಿಧಿ ಬೇಕು ಅಂತಂದ್ರೆ ಕೊಡಲ್ಲ ಯಾರು. ಅಲ್ಲದೆ ಪದವಿ ಪೂರ್ಣಗೊಳಿಸಿದ್ರು ಕೂಡ ಕಳೆದ 6 ತಿಂಗಳಿನಿಂದ ಉದ್ಯೋಗ ಸಿಕ್ಕಿರಬಾರ್ದು, ಅವ್ರು ಎಲ್ಲೂ ಕೂಡ ಉದ್ಯೋಗವನ್ನು ಮಾಡಿರಬಾರ್ದು, ಸ್ಯಾಲ್ರಿಯನ್ನು ತೆಗೆದುಕೊಂಡಿರಬಾರ್ದು ಅನ್ನೋ ಒಂದು ಷರತ್ತಿದೆ. ಅಂಥವ್ರಿಗೆ ಮಾತ್ರ ಇದು. ನಿರುದ್ಯೋಗಿಗಳಿಗೆ ಎಲ್ಲೋ ಕೆಲಸ ಮಾಡಿಕೊಂಡು ಇದೂ ಇರಲಿ ಅಂತ ಅಪ್ಲಿಕೇಶನ್ ಹಾಕೋರು ಕೂಡ ಎಷ್ಟೋ ಜನ ಇರ್ತಾರೆ. ಅದನ್ನೆಲ್ಲ ಎನ್ಕ್ವೈರಿ ಮಾಡ್ತಾರೆ ಸರ್ಕಾರದ ಕಡೆಯಿಂದಲೂ ಕೂಡ. ಯಾಕಂತಂದರೆ ಸ್ಥಳೀಯ ಮಟ್ಟದ ಅಧಿಕಾರಿಗಳು ಇದಕ್ಕೆ ಅಂತಲೇ ನಿಯೋಜನೆಗೊಂಡಿರ್ತಾರೆ. ಅಂಥವರು ಅಂದರೆ ಸ್ವಂತ ನಿರುದ್ಯೋಗ ಘೋಷಣೆ ಮೂಲಕ ಮಾಸಿಕ ನಿರುದ್ಯೋಗ ಭತ್ಯೆಯನ್ನು ಪಡಿಬೇಕಾಗತ್ತೆ. ನಾವು ನಿರುದ್ಯೋಗಿಗಳು, ನಮಗೆ ಯಾವುದೇ ಕೆಲಸ ಇಲ್ಲ, ಡಿಗ್ರಿ ಮುಗಿಸಿ 6 ತಿಂಗಳಾಗಿದೆ, ಕೆಲಸ ಸಿಕ್ಕಿಲ್ಲ ಅಂತೇಳಿ ನಿರುದ್ಯೋಗಿಗಳು ಅಂತೇಳಿ ಅವರು ಘೋಷಣೆ ಮಾಡ್ಕೊಳ್ಬೇಕಾಗತ್ತೆ. ಅದರ ಜೊತೆಗೆ ಬೇರೆ ಯಾವುದೇ ಕೆಲಸವನ್ನು ಮಾಡ್ತಾ ಇರಬಾರ್ದು. ಅಂಥವರಿಗೆ ಮಾತ್ರ ಇದರ ಒಂದು ಯೋಜನೆಯ ಸಂಪೂರ್ಣ ಫಲ ಸಿಗುತ್ತೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.